ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ ಹೇಳ್ತಾ, ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಅಕ್ಟೋಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಕೃಷ್ಣ ಪಕ್ಷದ ದಶಮಿ ತಿಥಿ ಆಶ್ಲೇಷ ನಕ್ಷತ್ರ ಸಾಧ್ಯಯೋಗ ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಹಿರಿಯರು ನಮಗೆ ಹಲವಾರು ವೈದಿಕವಾಗಿರತಕ್ಕಂಥ ನಿಯಮ, ಪೂಜೆ, ಸಂಸ್ಕಾರ, ಮುಖ್ಯವಾಗಿ ಬದುಕನ್ನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕಥೆಗಳ ಮೂಲಕ, ಪುರಾಣಗಳ ಮೂಲಕ, ಉಪನಿಷತ್ತುಗಳ ಮೂಲಕ, ವೇದಗಳ ಮೂಲಕ ನಮ್ಮನ್ನೊಂದು ತಿದ್ದಿದ್ದಾರೆ. ಹೀಗೆ ಬದುಕರು, ಇದು ಜಾಗ್ರತೆ ಕಂಡ್ರು, ಹೆಂಗಿರ್ರು ಅನ್ನತಕ್ಕಂಥದ್ದು ತುಂಬ ಅರ್ಥಗರ್ಭಿತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿತ್ಯ ಇವುಗಳಲ್ಲಿ ಒಂದಾದರೂ ನಮ್ಮ ಜೀವನದಲ್ಲಿ ಒಂದು 1% ಒಂದು ಹೆಜ್ಜೆ, ನಾನು ನಿಮ್ಮನ್ನು 100 ಹೆಜ್ಜೆ ಇಡಿ ಅನ್ನತಕ್ಕಂಥದ್ದು ಹೇಳೋಲ್ಲ. ಸಾಮಾನ್ಯರು ನೀವು, ನಾವೆಲ್ಲರೂ ಸಾಮಾನ್ಯರೇ. ನಮ್ಮ ಹತ್ರ ಅಷ್ಟು ದೊಡ್ಡ ಪದವಿ ಇಲ್ಲ, ಅಂತಸ್ತಿಲ್ಲ, ದುಡ್ಡಿಲ್ಲ, ಅಧಿಕಾರ ಇಲ್ಲ. ನಾವೆಲ್ಲ ಅವತ್ತಿಗೆ ಬದುಕ್ತಾ ಇದ್ದೇವೆ ಮಕ್ಕಳೇ. ಅವತ್ತಿನ ಬದುಕು, ಅವತ್ತಿನ ನೆರಳು, ಅವತ್ತಿನ ಊಟ, ಅವತ್ತಿನ ಚೈತನ್ಯ ಇದು ಇರೋದು. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ನಮ್ಗೆ ಯಾರೂ ಇಲ್ಲ, ದೇವರು ಬಿಟ್ಟರೆ ಇನ್ಯಾರೂ ಇಲ್ಲ. ಅದಕ್ಕೆ ಮಹರ್ಷಿಗಳು ಕಲಿಯುಗ ಹೀಗಿರುತ್ತೆ ಕಂಡ್ರು, ತಪಸ್ವಿಗಳು, ರಾಜರ್ಷಿಗಳು. ಯಾಕಂದ್ರೆ ಆ ಕಾಲಕ್ಕೆ ಬಿಡ್ಲಿಲ್ಲ. ನೀವು ರಾಮಾಯಣ ಕಾಲ ತಗೊಳ್ಳಿ, ಇಲ್ಲವೇ ಕೃತಾಯುಗ ತಗೊಳ್ಳಿ, ತ್ರೇತಾಯುಗ ತಗೊಳ್ಳಿ, ದ್ವಾಪರಾಯುಗ ತಗೊಳ್ಳಿ, ಅದೆಲ್ಲ ಯುಗ ಪುರುಷರುಗಳು, ಅವತಾರ ಪುರುಷರುಗಳು ನಿಮ್ಮ ನಡುವೆ ಬಂದಿತ್ತು. ಆದ್ರೆ ನಾವು ಈ ಕಲಿಯುಗ ಇದೆಯಲ್ಲ, ಸಹಿಸೋದಿಲ್ಲ ಮಕ್ಕಳೇ. ನೀವೇನಾದ್ರೂ ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೋಗಿ, ಇದೇನೋ ಇದು ಅಲ್ಲೊಂದು ಹುಟ್ಕೊಳ್ತಾರೆ ಇರುತ್ತೆ. ಒಂದು ಒಳ್ಳೇದು ಅಂದಾಗ 1000 ಕೆಟ್ಟದ್ದು ಹುಟ್ಕೊಳ್ಳುತ್ತೆ. ಪರಾಮರ್ಶಿಸೋದಿಲ್ಲ, ಏನೋ ಒಂದು ಅಭಾಸವಾಗಿ ಮಾತಾಡಬೇಕು, ಕೆಟ್ಟದಾಗಿ ಮಾತಾಡಬೇಕು, ಪ್ರಚೋದನೆ ಮಾಡಬೇಕು, ಅಂಥದ್ದೊಂದು ಭಾವ. ನೋಡಿ, ಮೊನ್ನೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ, ಪುಣ್ಯಾತ್ಮ, ಚೆನ್ನಾಗಿರ್ಲಿ ಗುರುಗಳೇ, ಏನೋ ಗಂಗಮ್ಮ ದೇವಸ್ಥಾನದ ಉತ್ಸವ ಪಲ್ಲಕ್ಕಿ ಅಂತ ಹೇಳ್ತಿದ್ದೀರಲ್ವಾ, ಏನಾದರೂ ನಿಮಗೆ ದುಡ್ಡು ತಗೋತಿದ್ದೀರಾ? ಅಲ್ಲೇನಾದ್ರೂ ಡೀಲ್ ಮುಗಿಸ್ಕೊಂಡಿದ್ದೀರಾ? ನನ್ನ ಗಂಗಮ್ಮ ಅಂದ್ರೆ ನನಗೆ ಪ್ರಾಣವೇ. ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ನಾನಿರ್ತೇನೆ. ಮೊನ್ನೆ ಕೂಡ ಗರ್ವದಿಂದ ಹೇಳ್ತೇನೆ ಮಕ್ಕಳು, ಆಂಜಿನಪ್ಪ ಅಂತ ಹೇಳಿಬಿಟ್ಟು ಬಳ್ಳಾರಿಯಿಂದ ತುಂಬಾ ಒಬ್ಬ ಹಿತೈಷಿ, ಮಾರ್ಗದರ್ಶನ ಅಂತ ಅವ್ರು ಹೇಳ್ತಾರೆ. ನಾನು ಅದನ್ನ ನಂಬೋಲ್ಲ. ನಿಮ್ಮ ಪ್ರಯತ್ನ ಸರ್, ನಿಮ್ಮ ಪರಿಶ್ರಮ ಸರ್, ನಿಮ್ಮ ಪ್ರಾಮಾಣಿಕತೆ ಸರ್. ಏನೋ ಆ ಸಮಯಕ್ಕೆ ನೀವು ಕೇಳಿದ್ರಿ, ಆ ತಾಯಿ ವಾಗ್ದೇವಿ ನುಡಿಸಿದ್ದು ಅಂತ. ಗುರುಗಳೇ, ನಮ್ಮೂರಿಗೆ ಬರ್ಬೇಕು ನೀವು ಪ್ರವಚನಕ್ಕೆ. ಎಷ್ಟು ದುಡ್ಡಾದ್ರೂ ನಾ ಹೇಳಿದ್ದು ಒಂದೇ ಮಾತು, ಬೇಡ. ದುಡ್ಡು ಕೊಡೋ ಆಗಿದ್ರೆ ನಾನು ಬರೋದೇ ಇಲ್ಲ. ಏನಾದ್ರೂ ಒಂದು ವೈದಿಕ ಕಾರ್ಯಕ್ರಮ, 1000ದಲ್ಲಿ ಒಬ್ಬರಲ್ಲ, 10,000ದಲ್ಲಿ ಒಬ್ಬರಲ್ಲಿ ಬದಲಾವಣೆ. ಈ ಕಲಿಯುಗದಲ್ಲಿ 10,000ದಲ್ಲಿ ಒಬ್ಬರ ಬದಲಾವಣೆ ಮಾಡಿಸ್ಬಿಟ್ರೆ ಅವನಲ್ಲೊಂದು ಚೈತನ್ಯ, ಅವನಲ್ಲೊಂದು ಧೈರ್ಯ, ಸ್ಥೈರ್ಯ, ಪ್ರಾಮಾಣಿಕತೆ, ಭಕ್ತಿ ಸಿದ್ಧಾಂತ, ಧರ್ಮ ಸಿದ್ಧಾಂತ, ನ್ಯಾಯ ಸಿದ್ಧಾಂತ, ಅಷ್ಟು ಸಾಕು. ನಾನೇ ಬರ್ತೇನೆ.
ಬಳ್ಳಾರಿ ಅಲ್ವಾ ಸರ್, ಹೊಸಪೇಟೆ ಅಲ್ವಾ ಸರ್, ನಾನು ಬರ್ತೇನೆ, ನನ್ನ ಖರ್ಚಿನಲ್ಲೇ ಬರ್ತೇನೆ, ವ್ಯವಸ್ಥೆ ಮಾಡಿ. ಇಲ್ಲ ಗುರುಗಳೇ, ಇಲ್ಲವೇ ಇಲ್ಲ. ಪ್ರತಿಯೊಂದನ್ನು ದುಡ್ಡಿನಿಂದ ಅಳಿಲಿಕ್ಕೆ ಆಗೋದಿಲ್ಲ. ಕೆಲವು ವೈದಿಕಗಳಿದ್ದಾವಲ್ವ ಮಕ್ಕಳೇ, ಅದನ್ನ ದುಡ್ಡಿನಿಂದ ಅಳೆಯಬಾರದು. ಇದೆ ಇನ್ನು ಕೆಲವರು ಯಾರು ದಾಶರಥಿಗೆ ನೀವು ಖಂಡಿತ ನಮಗೊಂದು ಫೀಸ್ ಇದೆ. ಅಲ್ಲಿ ತುಂಬಾ ಒಂದು ವ್ಯವಸ್ಥೆ, ಒಂದು ಅಚ್ಚುಕಟ್ಟಿದೆ. ಒಂದು ಚಿಟ್ ಫಂಡ್ ಅಂದ್ರೇನೆ ದಂಡಯಾತ್ರೆ. ಚಿಟ್ ಫಂಡ್ ಅಂದ್ರೆ ನಿಮಗಿಲ್ಲದ ಫೀಸುಗಳು, ಫೈನುಗಳು. ಚಿಟ್ ಫಂಡ್ ಅಂದ್ರೇನೆ ಚೆಕ್ ತಗೊಳ್ಳೋದು, ಇನ್ನೊಂದು ಶೂರಿಟಿ ತಗೊಳ್ಳೋದು, ಇನ್ನೊಂದು. ಇಲ್ಲೊಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನೆಲ್ಲ ನೋಡಿಯೇ ಐ ಜಸ್ಟ್ ಸೆಡ್ ಎಸ್, ಐ ವಿಲ್ ಬಿ ಪಾರ್ಟ್ ಆಫ್ ದಟ್. ಸುಮಾರು 1 ವರ್ಷ ಲಾಭ ನಷ್ಟಗಳ ಮಾತಲ್ಲ, ಅವರು ಲಾಭದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಏನೂ ಇಲ್ಲ. ಅಲ್ಲೊಂದು ಗೋಲ್ಡ್ ಟೆಸ್ಟಿಂಗ್ ಇಟ್ಟಿದ್ದಾರೆ, ಅದಕ್ಕೆ ಚಾರ್ಜಸ್ ಬ್ಯಾಂಕಿಂದ ಬಂದು ಚಾರ್ಜ್ ಮಾಡೋದು 600 ರೂಪಾಯಿ. ತಗೊಳ್ಳೋದು ಎಷ್ಟು ಗೊತ್ತಾ? ನಾವು ಹೇಳ್ಬಿಟ್ಟಿದ್ದೇವೆ ಕಸ್ಟಮರ್ಸ್ಗೆ 300 ರೂಪಾಯಿ ಅಂತ ಆ ಫೀಸು. ಸರ್ 600 ರೂಪಾಯಿ ಅಲ್ವಾ? ಬೇಡ ಗುರುಗಳೇ, ನೀವೇ ಹೇಳಿದ್ರಲ್ವಾ, ನಮ್ಮ ನ್ಯಾಯ ನಾವು ಹೇಳ್ಬಿಟ್ಟಿದ್ದೇವೆ ಗ್ರಾಹಕರಿಗೆ. ಸಾಕಲ್ವಾ ಮಕ್ಕಳೇ? ಅದೊಂದೇ ಮಾತು ಸಾಕಲ್ವಾ? ಇನ್ನೇನ್ ಬೇಕು? ಅಷ್ಟೇ ಲೆಕ್ಕಾಚಾರ, ಅಷ್ಟೇ ಲೆಕ್ಕಾಚಾರ ಹುಡುಕ್ತಿರ್ತಾರೆ. ಬಿಡಿ, ಈ ಲೋಕವಿರುವುದೇ ಹೀಗೆ. ನನ್ನ ಗಂಗಮ್ಮನ ಮಹಾ ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷ ನಡೀತಿರುತ್ತೆ. ಆ ತಾಯಿಯ ಸಾನ್ನಿಧ್ಯದಿಂದ ನಾನು ಪಡೆದಂತ ಶಕ್ತಿ ನನ್ಗೆ ಹೇಳ್ಕೊಳಕ್ಕೆ ಖುಷಿ. ಆಂಜನಪ್ಪ ಅವ್ರ ಬಗ್ಗೆ ಹೇಳ್ಕೊಳಕ್ ಖುಷಿ. ಈ ತರ ಎಷ್ಟೋ ಮಂದಿ ಇದ್ದಾರೆ, ಅನ್ನದಾತರಿದ್ದಾರೆ, ಮಾತಾಡ್ತಾರೆ ನೋಡಿ. ಅದಕ್ಕೆ ನಮ್ಮ ಹಿರಿಯರು ವೈದಿಕವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಮಗನ ಗುಣವನ್ನ ಮದುವೆಯ ನಂತರ ನೋಡು. ಮಗ 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 ಅಂತಿರಲ್ವಾ, ನಿಮ್ಮ ಮಗನ ಗುಣವನ್ನ ಅವ್ನು ಮದುವೆ ಮಾಡಿದ್ಮೇಲೆ ನೋಡಿ. ತುಂಬಾ ಜನ ಇವತ್ತು 10ರಲ್ಲಿ 9 ಜನ, 100ರಲ್ಲಿ 99 ಜನ ಕುಟುಂಬದ ಜೊತೆಲಿ ಇರೋಲ್ಲ. ಮೊನ್ನೆ ಕೂಡ ಒಂದು ವೃದ್ಧಾಶ್ರಮ, ಕಣ್ಣಲ್ಲಿ ನೀರೇ. ತುಂಬಾ ಚೆನ್ನಾಗಿರ್ತಕ್ಕಂಥವ್ರು ತಗೊಬಂದು ಬಿಟ್ಬಿಟ್ಟಿದ್ದಾರೆ. ನಮಗ ಆಗೋದಿಲ್ಲ, ಟೈಮ್ ಇಲ್ಲ ಗುರುಗಳೇ. ಅದೇ ತಂದೆ ತಾಯಿ ಅವ್ರ ಟೈಮ ಜೀವ ಜೀವ ಪಣಕ್ಕಿಟ್ಟು ರಕ್ತ ಬಸಿದು ಈ ಮಾಂಸ, ಮುದ್ದೆ, ರಕ್ತ ಎಲ್ಲ ಮಲಗಿದ್ದಾಗ ಕಕ್ಕ ಮಾಡಿರ್ತೀವಿ, ಉಚ್ಚೆ ಮಾಡಿರ್ತೀವಿ. ತಾಯಿ ಊಟ ಮಾಡಿರ್ತಾಳೋ ಇಲ್ವೋ ಅಂತ ಅಳ್ತಿದ್ದಾಗೆ ಹಾಲು ಕೊಡ್ಸಿರ್ತಾಳೆ. ರಕ್ತವೇ ಹಾಲಪ್ಪ. ಆದ್ರೆ ಮಗನ ಬಗ್ಗೆ ಇವತ್ತು ಕಲಿಯುಗ ಹೇಗೆ ಹೇಳುತ್ತೆ ಅಂದ್ರೆ, ಇವತ್ತು ತುಂಬಾ ಜನ, ನೀವು ನಂಬೋಲ್ಲ ಮಕ್ಕಳೇ, ಮಕ್ಕಳು ಬೇಡ ಅಂತಿದ್ದಾರೆ. ನಂಬ್ತೀರಾ? ಮಕ್ಕಳು ಬೇಡ ಅನ್ನುತ್ತಿದ್ದಾರೆ. ಅದರಲ್ಲೂ ಅತಿ ಮುಖ್ಯವಾಗಿ ಡೇಟಾ, ನೀವು ನಂಬಲ್ಲ. ಹೆಣ್ಣು ಮಗು ಇದ್ರೆ ಸಾಕು ಅಂತಿದ್ದಾರೆ. ನಂಬ್ತೀರಾ? ಅಮ್ಮನ್ ನೋಡ್ಕೋಬೇಕು, ಅಪ್ಪನ್ ನೋಡ್ಕೋಬೇಕು, ಕುಟುಂಬನ್ ನೋಡ್ಕೋಬೇಕು. ಗಂಡನ್ಗೆ ಹಾಕೋ ಮೊದಲನೇ ಷರತ್ತು ಮದುವೆ ಆಗೋ ಹುಡುಗನ್ಗೆ, ನನ್ನಮ್ಮ ನನ್ನಪ್ಪ ಇದ್ದಾರೆ, ಅವ್ರಿಗೆ ಸ್ವಲ್ಪ ನಾನು ಕೊಡ್ಲೇಬೇಕು. ಯು ಶುಡ್ ನಾಟ್ ಆಸ್ಕ್. ನಿಜ, ನೀವು ಕರೆಕ್ಟೇ. ಇವತ್ತು ನೀವು ನಂಬೋಲ್ಲ, 10ರಲ್ಲಿ 8 ಜನ ಮದುವೆ ಆದವ್ರು ಗಂಡು ಮಗು ಕೇಳ್ತಿಲ್ಲ. 8 10ರಲ್ಲಿ 10 ಕೂಡ. ಇನ್ನ 2027 ನಂತರ, ಆ ಜೂನ್ ನಂತರ ಎಲ್ಲರೂ ಕೇಳೋದೇನ್ ಗೊತ್ತಾ? 10ರಲ್ಲಿ 10 ಜನ. 1000ದಲ್ಲಿ ಯಾರೋ ಒಬ್ರು ವಂಶೋದ್ಧಾರಕ ಇಲ್ಲ. ಗಂಡಿಗೆ ಆ ಒಂದು ವೆರಿ ರೇರ್ 1000ದಲ್ಲಿ ಯಾರೋ ಒಬ್ಬ ಉಟ್ಕೋತಾನೆ, ನನ್ನಮ್ಮ, ನನ್ನಪ್ಪ, ನನ್ನಕ್ಕ, ನನ್ನ ತಂಗಿ ಅಂತ. ನೋಡಿ ಹಿರಿಯರು, ಬದಲಾವಣೆ ಆಗ್ತಿದೆ ಪ್ರಕೃತಿಯಲ್ಲಿ. ಮಗನ ಗುಣ ಮದುವೆ ಆದ್ಮೇಲೆ ಮಗು ಎತ್ತಿ ನಮ್ಮನೇಲೆ ನಡೆದಿದೆ. ನಮ್ ಗುರುಗಳ ಕುಟುಂಬದಲ್ಲಿ ನೋಡ್ಬೇಕು, ತಂಗಿ ಮದುವೆ ಆಗಿ ಹಿಂಗ್ ಕರ್ಕೊಂಡ್ ಬರ್ತಾರೆ ಹೊಸಲತ್ರ, ಅಕ್ಕಿ ಒದ್ದು ಒಳಗಡೆ ತಾಯಿ ಮನೆಗೆ. ಒಳಗಡೆ ಬಂದಿದ್ದ ಪೆಟ್ಟಿಗೆ ಹಿಡ್ಕೊಂಡು ಹೊರಗಡೆ ಹೋಗ್ತಾನೆ ಹೆಂಡತಿ ಜೊತೆ. ತಂಗಿ ಜವಾಬ್ದಾರಿ ನಾನು ಯಾಕೆ ನೋಡ್ಬೇಕು? ತಮ್ಮಂದ್ರ ಜವಾಬ್ದಾರಿ ನಾನು ಯಾಕೆ ತಗೋಬೇಕು? ಇದು 50 ವರ್ಷದ ಹಿಂದ್ಗಡೆ ಮಾತು. ನಮ್ಮ ಗುರುಗಳ ಕುಟುಂಬದಲ್ಲಿ ಅವ್ರು ಕಣ್ಣೀರ್ ಹಾಕ್ತಾ ಹೇಳ್ತಾ ಇದ್ದಿದ್ದನ್ನ ನಾನು ನೋಡಿದ್ದೇನೆ. ಆ ಗುರುಗಳವ್ರ ಅಮ್ಮ ಅಂತೂ, ನಮ್ಮ ಅಣ್ಣ ಒಂದು ದಿನ ಅರಿಶಿನ ಕುಂಕುಮಕ್ಕೆ ನಮ್ಮ ಅತ್ತಿಗೆ ಒಂದು ದಿನ ಕರೆದು, ಇದಾರಪ್ಪ ಪಕ್ಕದಲ್ಲಿ ಅಕ್ಕ ತಂಗಿರಿದ್ರು,
ಏನೋ ಒಂದು ಮಾತು ಬರುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಗೋಲಿ ಆಡಿರ್ತೇವೆ, ಒಂದೇ ತಟ್ಟೆಲ್ಲಿ ತಿಂದಿರ್ತೇವೆ, ಒಂದೇ ರಗ್ಗಲ್ ಮಲಗಿರ್ತೇವೆ. ಬೆಳೆದು ಮದುವೆ ಆಗಿದ್ದೆ, ಮೀಸೆ ಪೊಗರು ನೋಡ್ಬೇಕು ಕೆಲವರು. ನಾನು ನೋಡಿದ್ದೇನೆ ಒಬ್ಬ ಪುಣ್ಯಾತ್ಮನನ್ನ, ತಂದೆ ಮನೆ ಮುಂದ್ಗಡೆನೆ ಹೋಗ್ತಾನೆ ಮಗನಿಗೆ ಎಷ್ಟು ಗೊತ್ತರ ವಯಸ್ಸು? 60 ವರ್ಷ. ತಂದೆಗೊಂದು 85 ವರ್ಷ ಆಗಿದೆ. ತಾಯಿಗೊಂದು ಹೆಚ್ಚು ಕಡಿಮೆ ಒಂದು 79, 75, 76 ಆಗಿದೆ. ತಾಯಿ, ನಮ್ಮ ಹೇಗಿದ್ಯಮ್ಮ? ಇಂತಿಷ್ಟು ಜಾಗಕ್ಕೆ. ಆ ಜಾಗದ ಜಗಳ ಬೇರೆ, ಅಮ್ಮ ಅಪ್ಪನ ಜವಾಬ್ದಾರಿ ಬೇರೆ, ಆ ಕರ್ತವ್ಯ ಬೇರೆ, ಆ ಧರ್ಮ ಬೇರೆ. ಇಲ್ಲ, ಕಲಿಗಾಲ. ಮಗನ ಗುಣ ಮದುವೆಯ ನಂತರ ನೋಡು ಅಂತ ಹೇಳ್ತಾರೆ. ಮಗಳ ಗುಣ ಯೌವನ ಬಂದಾಗ ನೋಡು ಅಂತಾರೆ. ಆಗ್ಬಿಟ್ಟಿದೆ ಮಕ್ಕಳೇ, ಇವತ್ತಿನ ಸ್ತ್ರೀ ಶಕ್ತಿಗೆ ತಮ್ಮ ಬಲ ಗೊತ್ತಾಗ್ಬಿಟ್ಟಿದೆ. ಕೆಲವರು ಅದನ್ನ ದುರುಪಯೋಗ, ಎಲ್ಲರೂ ಅಲ್ಲ, ಕೆಲವರು. 10ರಲ್ಲೊಬ್ಬರು ಮೊನ್ನೆ ಕೂಡ ವಿದೇಶದಿಂದ ಕರೆ, ಐರ್ಲೆಂಡೋ ನೆದರ್ಲ್ಯಾಂಡೋ, ಗುರೂಜಿ ಮಾತಾಡ್ಲೇಬೇಕು ಅಂತ ಸುಮಾರು ಒಂದು 15 ದಿನದಿಂದ ತುಡಿತಿದ್ದಾರೆ. ಹೇಗೋ ಅಡ್ಜಸ್ಟ್ ಮಾಡಿ ಸಂಜೆ ಒಂದು 6:30 ಆಯ್ತು ಕನೆಕ್ಟ್ ಮಾಡಿ ಅಂದ್ರೆ ಅಲ್ಲಿನ ಸಮಯ 2:30. ಜಾತಕ ಇಟ್ಟಿದ ತಕ್ಷಣ ನೋಡಿ ಇಲ್ಲೇ ಇದೆ, ಅದನ್ನ ಇಟ್ಕೊಂಡಿದ್ದಾನೆ. ಒಂಟಿ ಗುರು, ಮಕರ ಲಗ್ನ, ಉಚ್ಚಂಗತ. ನೋಡಿ ಅತಿಸಾರ ಯೋಗದಲ್ಲಿ ಗುರು ಬರ್ತಿದ್ದಾನೆ. ಏನು ಕೇಳಿಲ್ಲ ನಾನು, ಈ ಮಗು ಎಲ್ಲಿದೆ, ನಿಮ್ ಜೊತೆಲಿ ಇದೆಯಾ ಅಂತ ಅಷ್ಟೇ. ಗುರುಗಳೇ, ಒನ್ ಆಫ್ ದ ಬೆಸ್ಟ್ ಈ ಮಗು. ಗುರು ಉಚ್ಚಂಗತ 10 ಅಲ್ಲ 1000 ಮಂದಿಗೆ ಜೀವನದಿಯಾಗತಕ್ಕಂಥ ಒಂದು ಕಾವೇರಿ, ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಈ ತರದ್ದು ಅಮ್ಮನ ಜಾತಕ ಇದು, ಮಹಾದೇವಿ ಜಾತಕ. ಏನ್ ಮಾಡ್ತೀರಾ ಹೇಳಿ? ಏನಕ್ಕೂ ಪ್ರಯೋಜನವಿಲ್ಲದಂತ ಈ ಒಂದು ಮಗು, ಏನಕ್ಕೂ ಪ್ರಯೋಜನ ಇಲ್ಲ. ಜೀವ ಕೊಡುವ ಜೀವ ಮನೆ ಬಿಟ್ಟು ಹೋಗ್ಬಿಟ್ಟಿದೆ. ಆಫ್ಟರ್ ಆಲ್ ಪರ್ಸನ್ ಜೊತೆ ನಾನು ಹೋಗ್ಲಿ, ನನ್ನ ಆಯ್ಕೆ ಇದು. ಇದರಿಂದ ಆ ಕ್ಷಣ ಯೌವನ ಬಂದಿದೆ, ಒಂದು ಗೆಳತನ ಆಗಿದೆ, ರೈಟ್, ಇಟ್ಸ್ ಓಕೆ. ಏನಿದೆ? ಯೌವನದ ಭರಾಟೆ, ಆ ಬಿಸಿಯ ಭರಾಟೆ, ಹುಚ್ಚು ಉನ್ಮಾದದ ಪ್ರೀತಿ ಪ್ರೇಮ, ಅದೇ ಸರಿ. ಅಮ್ಮ ಅಪ್ಪ ಕುಟುಂಬ ಎಲ್ಲ ಒದ್ದುಕೊಂಡು ನಿಜವಾಗ್ಲೂ ಇಷ್ಟೆಲ್ಲ ನೊಂದಿಸ್ಬಿಟ್ಟು ನಾವು ಚೆನ್ನಾಗಿರ್ತೀವ ಮಕ್ಕಳ? ನಾಳೆ ನಮ್ಮ ಮಕ್ಕಳು ಅಜ್ಜಿಯಲ್ಲಿ, ತಾತ ಎಲ್ಲಿ, ದೊಡ್ಡಮ್ಮ ಎಲ್ಲಿ, ಚಿಕ್ಕಪ್ಪ ಎಲ್ಲಿ, ದೊಡ್ಡಪ್ಪ ಎಲ್ಲಿ, ಮಾವಯ್ಯ ಎಲ್ಲಿ, ಅತ್ತೆ ಎಲ್ಲಿ ಅಂದ್ರೆ ಏನು ಅಂತ ಹೇಳ್ತೀರಿ? ಯಾರು ಇಲ್ಲ, ನಾವು ಅನಾಥರು, ಅನಾಥಾಶ್ರಮದಲ್ಲಿ ಭೇಟಿ ಆದ್ವಿ, ಮದುವೆ ಆದ್ವಿ ಅಂತ ಹೇಳ್ತೀರಾ? ಮಗಳ ಗುಣ ಯೌವನದಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಅಷ್ಟು ರಭಸ. ಗೊತ್ತಾಗ್ತಿಲ್ಲ ಮಕ್ಕಳಿಗೆ ತಾವು ಹೋಗ್ತಿರೋ ದಾರಿ, ಚೂಸಿಂಗ್. ಸ್ವಲ್ಪ ಕಾಯೋಣ ಅಂತ ಆತರ ಏನಿದೆ? ಏನು ಅಷ್ಟು ದೊಡ್ಡ ಸಾಮ್ರಾಜ್ಯವಾ? ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಲಿಕ್ಕೆ ಹೋಗ್ತಿದ್ದೀರಾ? ಈಗಲೇ ಆಗ್ಬಿಡ್ಬೇಕು. ಈಗಲೇ ಮಗು ಬಂದಿದೆ, ನಿಮ್ಮ ಹೆಸರಿಗೆ 100 ಕೋಟಿ ಆಸ್ತಿ, 1000 ಕೋಟಿ ಆಸ್ತಿ, ಒಂದು CM ಪೋಸ್ಟ್, PM ಪೋಸ್ಟ್, ಮಹೇಂದ್ರ ಬಾಹುಬಲಿ ಬಂದ್ಬಿಟ್ಟ, ಅಮರೇಂದ್ರ ಬಾಹುಬಲಿ ಬಂದ್ಬಿಟ್ಟ ಅಂತ ತಗೊಬಂದು ಅವ್ರಿಗೊಂದು ಪಟ್ಟ, ಪದವಿ, ಪ್ರತಿಷ್ಠೆ ಕೊಡ್ತಾರೆ ಅಂತ ಆತರ ಏನಕ್ಕೆ ಪಡ್ತೀರಿ ಮಕ್ಕಳೇ? ಮಗಳ ಗುಣ ಯೌವನದಲ್ಲಿ. ಏನ್ ಮಾಡಿದ್ರೆ ನೀನೇನ್ ಹೇಳದ್ ನನ್ಗೆ ಅನ್ನುವಂತ ಛಾಯೆ, ವಿಪರೀತವಾದಂತ ಒಂದು ಛಾಯೆ, ವೇಗ ಅಲ್ಲಿ ತುಂಬ್ಕೋಬಿಟ್ಟಿದೆಪ್ಪ. ಆಗ್ತಿದೆ. ಯೋಚನೆ ಮಾಡಿ. ನಾನು ನಿಮ್ಮನ್ನ ಇನ್ನೇನು ಹೇಳಲ್ಲ, ನೀವು ತಪ್ಪಲ್ಲ. ಮಗನಾಗಲಿ ಮಗಳಾಗಲಿ ನೀವು ಮಾತಾಡಿಸ್ ನೋಡಿ. ನಿಂಗೇನು ಗೊತ್ತಿದೆ? ನಮ್ಗೇನು ಗೊತ್ತಿಲ್ದಿರ ನಮ್ಮ ಮಕ್ಳನ್ನ ಬೆಳೆಸಿದೀವ? ಯೋಚನೆ ಮಾಡಿ ನೋಡಿ. ಓದಿಸಿದ್ದೇವ ಅಂತ ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೇವೆ. ಇನ್ನೊಂದು ಬೆಳೆದ ತಕ್ಷಣ ಏನ್ ಗೊತ್ತಿದೆ? ನಂಗೆ ಗೊತ್ತು, ನನ್ನ ಚಾಯ್ಸ್. ಹೌದು. ಇನ್ನು 2027 ನಂತರ ಶುದ್ಧ ಮದುವೆಗಳಿಲ್ಲ. ನೆನಪಿಟ್ಟುಕೊಳ್ಳಿ, ಬರೆದಿಟ್ಟುಕೊಳ್ಳಿ. ಯಾಕಂದ್ರೆ ಶನಿ ನೀಚನಾಗಿ ತುಲಾ ರಾಶಿಯನ್ನ ನೋಡ್ತಾನೆ. ಅಲ್ಲಿಲ್ಲ, ಮದುವೆಗಳೇ ಇರುವುದಿಲ್ಲ. ಬರೆದಿಟ್ಕೊಳ್ಳಿ. 1, 2, 3, 4, 5, 6 ಈ ರೀತಿ ಲೆಕ್ಕಗಳಾಗ್ಬಿಡುತ್ತೆ. ಆಗ್ತಿಲ್ಲ. ಚೈನಾನಲ್ಲಂತೂ, ಜಪಾನ್ನಲ್ಲಂತೂ ಬೇಡ ಅಂತಿದ್ದಾರೆ. ಆಲ್ರೆಡಿ ಜರ್ಮನಿನಲ್ಲಿ ಒಂದೊಂದು ಊರಿನಲ್ಲಿ ಮಕ್ಕಳೇ ಇಲ್ಲ. ನೀವು ಬನ್ನಿ ನಮ್ಮೂರಿಗೆ ಅಂತಿದ್ದಾರೆ. ನಂಬ್ತೀರಾ? ಮದುವೆ ಆಗಿ 2 ಮಕ್ಕಳು ಎತ್ಕೊಟ್ರೆ ನಿಮಗೆ ಈ ಒಂದು ಬೆನಿಫಿಟ್ಸು, ಆ ಬೆನಿಫಿಟ್ಸು ಅಂತೆಲ್ಲ ಗೌರ್ಮೆಂಟ್ ಹೇಳೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದೆ.
ಆ ಜವಾಬ್ದಾರಿ ಅದೆಲ್ಲ ತಗೊಳಕ್ ಅಯ್ಯೋ ನಮ್ ಕೈಲಿ ಆಗಲ್ಲಪ್ಪ, ಮಕ್ಕಳೇ ಬೇಡ. ಆದ್ರೂ ಮಕ್ಕಳಾಗಲ್ಲ. 1.5 ಕೋಟಿ ಕೌಂಟಿಂಗ್ ಇದ್ದಂತ ಆ ಒಂದು ಸೆಮೆನ್ಸ್ ಇವತ್ತು 20 ಮಿಲಿಯನ್ ಬಂದ್ಬಿಡಿದೆ. 20 ಲಕ್ಷಕ್ಕೆ ಅಂದ್ರೆ ಗಂಡಸರು ಪುರುಷರು ಕೂಡ ಬಂಜ ರೂಪ ತಾಳುತ್ತಿದ್ದಾರೆ. ಅವ್ರಿಗೆ ಫಲವತ್ತತೆಯೇ ಇಲ್ಲ. 1 ಎಕರೆ ಜಮೀನಲ್ಲಿ ನಾವೇನಾದ್ರೂ ಒಂದು ಬೆಳೆ ಇಟ್ಟೆ ಒಂದು ಇಷ್ಟು ಸಾವಿರ ಅಂತ ಬರ್ತಾ ಇದ್ದಿದ್ದು 100 ಸಂಖ್ಯೆನಲ್ಲಿ ಬರ್ಲಿಕ್ಕೆ ಮದ್ದಿಲ್ಲದೆ ಇಲ್ಲ. ಕೃತಕ ಮದ್ದುಗಳು, ಯೂರಿಯಾಗಳು, ಗೊಬ್ಬರಗಳು, ಇನ್ನೊಂದಂತ ಹಾಕಿ ನಾವು ಮಾಡಿಡ್ತಿದ್ದೀವಲ್ವ ಮಕ್ಕಳೇ. ಆ ಒಂದು ಛಾಯೆ ನೋಡಿ ಎಲ್ಲಿಗೆ ತಂದು ನಿಲ್ಸಿಟ್ಟಿರ್ತಕ್ಕಂಥದ್ದು. ಇನ್ನು ಪತ್ನಿಯ ಗುಣ, ಪತಿಯ ಅನಾರೋಗ್ಯದಲ್ಲಿ ಪತಿಯ ಗುಣ, ಪತ್ನಿಯ ಅನಾರೋಗ್ಯದಲ್ಲಿ. ಆಕೆಗೆ ಒಂದು ಹೆಚ್ಚು ಕಮ್ಮಿ ಆದಾಗ ಅಯ್ಯೋ ಇವಳು ಕಾಯಿಲೆ ಕಟ್ಕೊಬಿಟ್ಟಿದ್ದೀನಿ, ಯಾವಾಗ ನೋಡಿದ್ರು ಏನಾದ್ರು ಟುಸ್ಸು ಟುಸ್ಸು ಟುಸ್ಸು. ಇವತ್ತದೇ ಆಗಿರೋದು. ಪತಿ ಪತ್ನಿ ಅನ್ನುವಂತ ಧರ್ಮಬದ್ಧ ಆ ಒಂದು ಕಾಮ ಕೆಟ್ಟು ಹೋಗಿಬಿಟ್ಟಿದೆ. ಎವ್ರಿಥಿಂಗ್ ಇಸ್ ಶಿ ಅರ್ನಿಂಗ್. ಎಷ್ಟು ದುಡಿತಾಳೆ, ಅಯ್ಯೋ ಎಷ್ಟು ದುಡಿತಾಳೆ, ಯಾವ ಕೆಲಸದಲ್ಲಿದ್ದಾಳೆ, ಯಾವ ಸಂಬಳದಲ್ಲಿದ್ದಾಳೆ, ಅರೆ ಬಂದು ಬಿಟ್ಟಿದೆ. ಅಂದವಾಗಿರ್ಬೇಕು, ಚಂದವಾಗಿರ್ಬೇಕು, ದುಡಿಬೇಕು. ಯಾರೋ ಲಕ್ಷಕ್ಕೊಬ್ರು ನೋಡಿ. ಆದ್ರೆ ಅವನ ಕರ್ಮ ನೋಡಿ. ಇಲ್ಲಿ ಇನ್ನೊಂದು ಮಾತು ಹೇಳಿದ್ದಾನೆ, ಪತ್ನಿಯ ಗುಣ ಪತಿಯ ಬಡತನದಲ್ಲಿ. ಅವಳ ನಿಜವಾದ ಬಣ್ಣ ಗಂಡನ ಹತ್ರ ಸಂಪಾದನೆ ಇಲ್ದಿದ್ದ ಗೊತ್ತಾಗುತ್ತೆ. ಗಂಡನ ಸಂಪಾದನೆ ಒಳ್ಳೇದಾ, ಒಳ್ಳೆ ಮನೆತನವ, ಒಳ್ಳೆ ವ್ಯಕ್ತಿತ್ವ, ಅದು ಸಂಪಾದನೆ. ಒಂದು ತಾಯಿ ಜೀವಂದ್ರು ಹತ್ತಿರದಲ್ಲೇ ಸಂಬಂಧ ಇದೆ, ಊರೆಲ್ಲ ಹುಡುಕ್ತೀರಿ ಅಂತ ಹೇಳಿದ್ರೆ ಸಂಬಂಧ ಬಂದಿದೆ. 1.5 ತಿಂಗಳಲ್ಲಿ ಮದುವೆ ಮುಗಿಸ್ಬಿಟ್ಟಿದ್ದಾರೆ. ರಂಪ ಆಗಿಬಿಟ್ಟಿದೆ. ಅಯ್ಯೋ ಅವ್ರು ನೋಡ್ಬೇಕು ಎಷ್ಟು ದೊಡ್ಡ ಕುಟುಂಬವೋ. ಗುರುಗಳೇ ತೇರಿಗಿಳಿತು ಬರೋದೇ ಇಲ್ಲ, ಮಾಡೋದೇ ಇಲ್ಲ. ಏನ್ ಮಾಡೋದಮ್ಮ, ಮಗನ ಜಾತಕದಲ್ಲೇ ಗುರು ಕೇತು, ಕುಟುಂಬ, ಗುರು, ಜ್ಞಾನ, ನೆಮ್ಮದಿ, ಸಮಾಧಾನ, ತುಂಬು ಕುಟುಂಬ. ಅಲ್ಲಿ ಕೇತು ಉಳಿ ಆಗಿಬಿಟ್ಟಿದೆ, ಚಂದ್ರನು ಸೇರಿದ್ದಾನೆ, ತಾಯಿಗೂ ನೋವೆ. ಯಾಕೆ ತಾನೇ ತಂದುವೋ ಅಂತ. ಪತಿಯ ಗುಣ ಬಡತನದಲ್ಲಿ. ಯಾವ ಗಂಡ ದುಡಿತಿಲ್ಲ, ತರ್ತಿಲ್ಲ, ಚಾಲೆಂಜ್ ಮಾಡ್ತೇನೆ ಮಕ್ಳು, ಬೇಜಾರು ಮಾಡ್ಕೋಬೇಡಿ. ಅವನ್ಗಲ್ಲಿ ಮರ್ಯಾದೆ ಇಲ್ಲ. ಅವನ ಯೋಗ್ಯತೆ ನೋಡು, ಅವನ್ ತಂದ, ಅವನ್ ಮಾಡ್ದ, ಅವನ್ ಆಡ್ತ, ಇದು ಒಂದಾ ಅನ್ನತಕ್ಕಂಥದ್ದು ನೋಡಿ. ಹಿರಿಯರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಉದ್ಯೋಗಂ ಪುರುಷ ಲಕ್ಷಣಂ ಅಕಸ್ಮಾತ್. ಮೊನ್ನೆ ಕೂಡ ಒಂದು ತಾಯಿ ಜೀವ, ನೋಡಮ್ಮ ನಿನಗಿರೋದೇ ಪೆದ್ದ ಗಂಡ, ದಡ್ಡ ಗಂಡ, ನಿನಗಿಂತ ಸಂಪಾದನೆಗಿಂತ ಕಡಿಮೆ, ನಿನಗೊಂದು ಸಂಬಳ 1.5 ಲಕ್ಷ ಬರ್ತಿದೆ. ನಿಜವೇ, ನೀನು ಓಡಿದ್ರೆ 1.5 ಲಕ್ಷ ಅಲ್ಲ 10 ಲಕ್ಷ ಸಂಪಾದನೆ ಬರುವಷ್ಟು ಯೋಗ್ಯತೆಯನ್ನ ಭಗವಂತ ಯೋಗವನ್ನು ಕೊಟ್ಟಿದ್ದಾನ. ಆದರೆ ನೀನು ಮದುವೆಯಾಗುವ ಹುಡುಗನಿಗೆ ಬಲವಿರುವುದಿಲ್ಲ. ಹಾರ್ಡ್ಲಿ ವಿಲ್ ಬಿ 30,000 40,000. ವಿಲ್ ಯು ಅಗ್ರಿ ಅಂದ್ರೆ ನೋವೇ. 30,000 40,000 ಅವ್ರ ತಾಯಿನೇ ಹೇಳ್ತಿದ್ದಾರೆ. ಅದೇಂಗಾಗುತ್ತೆ ವರ್ಷ ಗುರುಜಿ, ಮನೇಲಿ ಇಟ್ಕೋ ಹೋಗಮ್ಮ, ನಿನ್ ಮಗಳಿಗೆ ಅದಿಲ್ಲ. ಅದೇ ಸತ್ಯ. ವೈದಿಕವಾಗಿ ನಾವು ಜ್ಯೋತಿಷ್ಯ ನಿಮ್ ಸ್ಟ್ರೆಂತ್ ವೀಕ್ನೆಸ್ ಹೇಳೋದು. ವೀಕ್ನೆಸ್ ಸರಿಪಡಿಸೋಕ್ ಆಗೋದಿಲ್ಲ ಮಕ್ಕಳೇ. ನಮ್ ಕಡೆ ನಮ್ ಗುರುಗಳು ಒಂದು ಮಾತು ಹೇಳ್ತಾರೆ, ಗುವ್ವ ಕಾವಲಿ ಗುಡ್ಲು ಕಾವಲಿ. ಅಂದ್ರೆ ಕೋಳಿನೂ ಬೇಕು, ಮೊಟ್ಟೆನೂ ಬೇಕು. ಇಲ್ಲ, ಮೊಟ್ಟೆ ತಿಂದ್ಬಿಟ್ರೆ ಎಲ್ಲಿ ಕೋಳಿ ಬರುತ್ತೆ, ತಿಂದಾಕ್ಬಿಟ್ಟಿದ್ದೀರಿ. ಅದಕ್ಕೆ ಕಾವಿಟ್ಟು ಅದು ಮರಿಗಳಾದ್ರೆ ಮತ್ತೆ ಕೋಳಿಗಳು ಅಲ್ವಾ. ಮೊಟ್ಟೆಗಳು ತಿಂದು ಬಿಟ್ರೆ ಇಲ್ಲ, ಕೋಳಿಗಳು ಇನ್ನಿಲ್ಲ, ಇನ್ನು ಉಳಿದಿರೋದು ಆ ಒಂದು ಕೋಳಿ, ಅದನ್ನು ಕೊಯ್ದು ತಿನ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಕೋಳಿನೇ ಮೊಟ್ಟೆ ಇಡೋ ಕೋಳಿನ ತಿಂದ್ಬಿಟ್ರೆ ಮೊಟ್ಟೆ ಎಲ್ಲಿದೆ? ಎರಡೂ ಸಿಗುವುದಿಲ್ಲ ಮಕ್ಕಳ. ಪತ್ನಿಯ ಗುಣ ಪತಿಯ ಬಡತನದಲ್ಲಿ. ಅಯ್ಯೋ, ನನ್ ಮನೆಯಲ್ಲೇ ನೋಡಿದ್ದಾನೆ ನಮ್ಮಮ್ಮ. ಅಯ್ಯೋ ಅಜ್ಜೀವ, ಅವನಿಗೇನು ಬರಲ್ಲ ನಮ್ಮ ಅಪ್ಪಾಜಿಗೆ. ದೇವ್ರಂತ ಮನುಷ್ಯಗೂ ಅರೆ ಒಳ್ಳೇದೇ ಗೊತ್ತಿಲ್ಲ, ಕೆಟ್ಟದಲ್ಲಿ ನಮ್ಮ ಅಪ್ಪಾಜಿಗೆ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ತನಗೆ ಏನ್ ಗೊತ್ತಿದೆಯೋ ಅಷ್ಟು ದುಡ್ಕೊಂಡು ಬಂದು ಕೊಡೋರು. ನೀನು ತರ್ತೀಯ ನೋಡು, ಮನೆ ತುಂಬಾ ಮಕ್ಕಳು, ಅವ್ರಿಗೆ ಬಟ್ಟೆ ಹೆಂಗೆ ನೋಡಿ. ನೀವು ನಂಬಲ್ಲ, ಇವತ್ತಿಗೂ ನಾವು ದೀಪಾವಳಿ ಮಾಡೋಲ್ಲ. ಅದಕ್ಕೆ ದೀಪಾವಳಿಗೆ ನನ್ನ ಆಫೀಸ್ ಸ್ಟಾಫು ಒಂದು ಪುಟ್ಟ ಮಾತು, ಹಣ್ಣೋ ಕಾಯೋ ಸಿಹಿಯೋ ಗೊತ್ತಿರೋರ ಜೊತೆ 5 ಜನ ಲೋಕ ಹುಡುಕ್ತಾನೆ. ಇವತ್ತಿಗೂ ಮಾಡುವುದಿಲ್ಲ ನಾವು. ನಮ್ಮ ಕುಟುಂಬದಲ್ಲಿ ದೀಪಾವಳಿ ಹಬ್ಬ ಬಂತು ಅಂದ್ರೆ ಕಣ್ಣಲ್ಲಿ ನೀರೇ.
ಅದಕ್ಕೆ ನನ್ನ ಆಫೀಸ್ ಸ್ಟಾಫ್ ಜೊತೆ ಒಂದು ಸಿಹಿ ಹಣ್ಣು ಪ್ರಸಾದ ಒಂದು ಖುಷಿ ನಾವು ಅಷ್ಟು ಆನಂದವಾಗಿ ಆಚರಿಸ್ತೇವೆ. ನೀವು ಆಚರಿಸಿ, ದೀಪಗಳು ಹಚ್ಚಿ. ನಮ್ಮ ಮನೇಲೂ ದೀಪಗಳು ಹಚ್ತೇವೆ, ಇಲ್ಲ ಅಂತಲ್ಲ, ಇಲ್ಲ. ತೀರಾ ಬಡತನಪ್ಪ, ದೀಪಾವಳಿ ಮಾಡ್ಲಿಕ್ಕೆ ಖರ್ಚುಗಳಪ್ಪ, ಅದಕ್ಕೆ ನಿಯಮ ಇರ್ಬೇಕಪ್ಪ, ಅದೆಲ್ಲ ಹೊಸದ್ ತರ್ಬೇಕಪ್ಪ, ತುಂಬಾ ಲಕ್ಷ್ಮೀ ಪೂಜೆ ಅಷ್ಟು ಭಯ ಭಕ್ತಿಯಿಂದ ಮಾಡ್ಬೇಕಪ್ಪ, ನಮ್ ಕೈಯಲ್ಲಿ ಆಗುತ್ತಾ ನಿಮ್ಮ ಹಬ್ಬ ತರೋದು? ಒಂದಿಷ್ಟು ಕುರುಗೋದು ನಾವು, ಹೊಸ ಬಟ್ಟೆ ಇಲ್ಲ, ಆಡ್ಬಿಡೋದಮ್ಮ, ರಾಕ್ಷಸಿ ರುಬ್ಬಾಕ್ಬಿಡೋದು. ಏನೂ ಮಾತಾಡ್ತಿರ್ಲಿಲ್ಲ ಅಪ್ಪಾಜಿ, ಏನೂ ಮಾತಾಡ್ತಿರ್ಲಿಲ್ಲ, ದುಃಖನೂ ಹೇಳ್ಕೊತಿರ್ಲಿಲ್ಲ. ಅವ್ರು ಹತ್ತಿದ್ದೆ ನಾನು ನೋಡಿಲ್ಲ. ಇರ್ಲಿ ಬಿಡ, ಖುಷಿ ಇಲ್ಲ ಅಂದ್ಮೇಲೆ ದುಃಖ ಎಲ್ಲಿದೆ ಆ ಜೀವಕ್ಕೆ? ಪತ್ನಿಯ ಗುಣ, ಪತಿಯ ಬಡತನದಲ್ಲಿ ನೆನಪಿಟ್ಕೊಳ್ಳಿ. ಅವನ ಕೈ ಒಂಚೂರು ಬಿದ್ದೋಯ್ತು, ಅವನಿಗೊಂದು ಆಗೋಲ್ಲ, ದುಡಿಯೋಲ್ಲ, ತರೋಲ್ಲ, ತುಂಬಾ ಕೇವಲವಾಗಿ ನಡೆಸ್ಕೊಳ್ಳೋದು. 100% ಇದು ಕಲಿಗಾಲದ ಪ್ರಭಾವ ಅಲ್ಲ, ಎಲ್ಲಾ ಯುಗಗಳಲ್ಲಿಯೂ ಸ್ನೇಹಿತನ ಗುಣ ಆಪತ್ಕಾಲದಲ್ಲಿ. ನಿಜವಾದ ಸ್ನೇಹಿತ ನಿಮಗೊಂದು ಆಪತ್ ಬಂದಿದೆ ಅಂದ್ರೆ ತೊಂದರೆ ಕೊಡಲ್ಲ. ಹೌದು, ಒಂಚೂರು ಕೊಟ್ಟಿದ್ದೀರಿ, ತಗೊಂಡಿದ್ದೀರಿ, ಮಾಡಿದಿರಿ, ಆಪತ್ತಲ್ಲಿದ್ದಾನೆ, ತೊಂದರೆಯಲ್ಲಿದ್ದಾನೆ, ಇದ್ದಿದ್ರೆ ತಂದು ಕೊಡ್ತಿರ್ಲಿಲ್ವಾ? ಬಿಡೋ, ಇಲ್ಲ ನನ್ನ ಕೈಲಿ ಆದಿತ್ತು. ಖಂಡಿತ ಪರಾರಿ ಆಗೋದೇ ಆಪತ್ಕಾಲದಲ್ಲಿ ಸ್ನೇಹಿತ. ಇದು ಕಲಿಗಾಲದ ಪ್ರಭಾವ, ನೆನ್ಪಿಟ್ಕೊಳ್ಳಿ. ಅಯ್ಯೋ, ಕಲಿಗಾಲದಲ್ಲಿ ಸ್ನೇಹಿತರೇ ಇಲ್ಲ, ನೀವು ಸ್ನೇಹಿತರು ಅನ್ಕೊಂಡ್ರೆ ಅವರೇ ಆಟೋ ಬಾಂಬ್. ಯಾರೋ ವಿಷ್ಣುವರ್ಧನ್, ಅಂಬರೀಷ್ ತರ ಯಾರೋ ಲಕ್ಷಕ್ಕೊಬ್ರು, ಕೋಟಿಗೊಬ್ರುಪ್ಪ ಇಲ್ಲವೇ ಇಲ್ಲ. ನಿಮಗೆ ಆಪತ್ತು ಅಂತ ತಂದಿಡೋವನೇ ನಿಮ್ ಸ್ನೇಹಿತ. ಯಾರನ್ನ ನಟ್ಟ ನಡು ಮನೆಗೆ ಕರ್ಕೊಂಡ್ ಬರ್ತಿರೋ, ನಿಮ್ ಅನ್ನ, ನಿಮ್ ತಟ್ಟೆ, ನಿಮ್ ಬದುಕು ತಗೊಂಡೋಗಿ ಹೊರಗಡೆ ಹೇಳೋದು ನೋಡಿ. ಪೊಲೀಸವ್ರು ನೋಡಿ, ಯಾರಾದ್ರೂ ದೊಡ್ಡವ್ರನ್ನ ಹಿಡ್ಕೊಳಕ್ ಮೊದಲು ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಇಲ್ಲಿ ಪೊಲೀಸು, ಗುಪ್ತಚರ ಇಲಾಖೆ ಫಸ್ಟ್ ಯಾರ ಹತ್ರ ಹೋಗೋದು ಗೊತ್ತಾ? ಅವ್ರ ಹತ್ರ ಹೋಗಲ್ಲ, ಡೈರೆಕ್ಟ್. ಅವ್ರಿಗೊಂದು ಅನುಮಾನ ಗುಮಾನಿ ಬಂತು ಅಂದ್ರೆ ಅವ್ರ ಸ್ನೇಹಿತರ ಸರ್ಕಲ್ ಹತ್ರ ಹೋಗ್ತಾರೆ. ಎಲ್ಲ ಈಗಿನ ಸ್ನೇಹಿತರು ಪೊಲೀಸರು ಬರೋಕ್ ಮೊದ್ಲೇ ಹೋಗಿ ಹಾಕೊಟ್ಬಿಟ್ಟ ಸೈಲೆಂಟ್ ಆಗಿ ಬಂದು ಕುತ್ಕೊಂಡು ನೋಡ್ತಿರ್ತಾರೆ. ಬಿದ್ದ ಕಣೋ, ಅವಮಾನ ಆಗಿದ್ ನಾವು ನೋಡ್ತಿದ್ದೀವಿ ಕಣೋ. ಮುಂದ್ಗಡೆ ಮಾತ್ರ ನಿನ್ಗೆ ಹಿಂಗ ಆಗ್ಬಾರ್ದಿತ್ತು ಗೆಳೆಯ. ಎಷ್ಟು ಕೊಲೆಗಳನ್ನ ನೋಡಿದಿರಿ ಗೆಳೆಯರೇ, ಕರ್ಕೊಂಡು ಹೋಗ್ಬಿಟ್ಟು ತಿನ್ಸಿ. ಇದು ಮಕ್ಕಳೇ ಸ್ನೇಹಿತನ ಗುಣ ಆಪತ್ಕಾಲದಲ್ಲಿ, ಕಲಿಯುಗ, ಇದೆಲ್ಲ ಬರೆದಿಟ್ಕೊಳ್ಳಿ ಮಕ್ಕಳೇ. ಇನ್ನು ಸೋದರರ ಗುಣ ಆಸ್ತಿ ವಿಚಾರದಲ್ಲಿ ನಾನ್ ನೋಡ್ಬಿಟ್ಟಿದ್ದೇನೆ ಮಕ್ಕಳೇ. ನಮ್ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲ ನೋಡ್ಬಿಟ್ಟಿದ್ದೇನೆ. ಏನೋ ಇದು ಬರೋವಾಗ ಏನು ತಗೊಂಡ್ಬರ್ಲಿಲ್ಲ, ಹೋಗೋವಾಗ ಏನು ತಗೊಂಡೋಗಿಲ್ಲ. ಹೌದು, ಮನುಷ್ಯ ಬದುಕಿರೋಷ್ಟು ಒಂದು ಆಸೆ, ನಿರಾಸೆಲ್ ಬದುಕೋದ್ ಬೇಡ. ಹಾಗಂತ ಈ ಪಾಟಿ ಲೆಕ್ಕಾಚಾರ ಏನು ಮಾಯೆ, ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು. ನೀವು ನೋಡಿ ಮಕ್ಕಳೇ, ಸೋದರ ಸೋದರಿ ಅನ್ನತಕ್ಕಂಥದ್ದು ಬಂದರೆ ಆಸ್ತಿಯ ವಿಚಾರದಲ್ಲಿ ಅಲ್ಲಿ ಗೊತ್ತಾಗುತ್ತೆ ಮಕ್ಕಳೇ. ಅಲ್ಲೊಂಚೂರು ಕೊಡದೆ ನೋಡಿ, ಇಲ್ಲ ಅಂದು ನೋಡಿ, ಅದು ಬೇರೆ ಲೆಕ್ಕ ಆಗಿಬಿಡುತ್ತೆ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಗೂ ಶೇರ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಹೊಸಬ್ರು ಅಲ್ಲೊಂದು ಬೆಲ್ ಬಟನ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಾನು ಗಂಗಮ್ಮನ ಕ್ಷೇತ್ರ 19ನೇ ತಾರೀಕು ಲಿಂಗರಾಜಪುರ ಮುಖ್ಯ ರಸ್ತೆ ಅಮೃತ್ ಚಿತ್ರಮಂದಿರದ ಹತ್ರ ಗಂಗಮ್ಮ ಕ್ಷೇತ್ರ, ಗಂಗಮ್ಮ ದೇವಸ್ಥಾನ ಪೂರ್ಣ ಪಲ್ಲಕ್ಕಿ ಮಹಾ ಉತ್ಸವ. ಬಂದು ಪಾಲ್ಗೊಳ್ಳಿ. ಎಲ್ಲರಿಗೂ ಅದರ ದಾರಿ ದರ್ಶನ, ಮಾರ್ಗದರ್ಶನ ಆಗ್ಲಿ ಅಂತ ಕೇಳ್ಕೊತಿದ್ದೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ.
ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದು, ಗುರು ಸಾರದಲ್ಲೇ ಇರತಕ್ಕಂಥದ್ದು. ಒಂದು ರೀತಿ ಬುಧ ರಾಹು ಗುರು, ಅದೊಂಥರ ವಿಪರೀತ ಯೋಗ. ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗು ನೋಡಿ ಹಿಡಿದಿದ್ದಾರೆ ಬೆಂಗಳೂರಲ್ಲಿ. ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ತರ ಸೆಟಪ್ ಮಾಡಿ ಅದೊಂದು ಪಿಕ್ಚರ್ ತೆಲುಗಿನಲ್ಲಿ ಬಂದಿತ್ತು, ಮೋಹನ್ ಬಾಬು ಮಗಂದು. ದೊಂಗಲು ಏನೋ ಒಂದು ದೊಂಗಾಟ ಅದೇನೋ ಗೊತ್ತಿಲ್ಲ. ಅದರಲ್ಲಿ ಹೀಗೆ ಇಂಟರ್ನ್ಯಾಷನಲ್ ಕಾಲ್ಸ್ ಫೋನ್ ಮಾಡಿದ್ರು, ಸರ್ ನೀವು ಟ್ಯಾಕ್ಸ್ ಅಲ್ಲಿ $2 ಮಿಸ್ ಮಾಡಿಬಿಟ್ಟಿದ್ರಿ, ನಿಮ್ಗೆ ಇದಾಗ್ಬಿಡುತ್ತೆ, ಪೆನಾಲ್ಟಿ ಆಗ್ಬಿಡುತ್ತೆ ಅನ್ನೋ ರೀತಿನಲ್ಲಿ. ಎಷ್ಟು ಲಕ್ಷಾಂತರ ಮಂದಿಗೋ ಎಷ್ಟೋ ಇಲ್ಲಿ ಮಾಡಿದ್ದಾರೆ ಪುಣ್ಯಾತ್ಮರುಗಳು. ಈ ತರದ ಎಷ್ಟೋ ಮಕ್ಕಳೇ ನೆನ್ಪಿಟ್ಕೊಳ್ಳಿ. ಒಂದು ದಿನಕ್ಕೆ ಕಡಿಮೆ ಅಂದ್ರು ಆನ್ಲೈನ್ ಮೋಸ ಎಷ್ಟಿದೆ ಗೊತ್ತಾ? ಬರೀ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲೇ ಕಡಿಮೆ ಅಂದ್ರು 500 ಕೋಟಿ ಇದೆ. ಯಾರಿಗಾದ್ರೂ OTP ಹಂಚ್ಕೊಳ್ಳೋದು, ಇನ್ನೊಂದು ಲಕ್ಕಿ ಡ್ರಾ ಬಂದಿದೆ, ಲಕ್ಕಿ ಕೂಪನ್ ಬಂದಿದೆ, ಇನ್ನೊಂದು ಬಂದಿದೆ. ಸಂಬಡಿ ಇಸ್ ಕಾಲಿಂಗ್. ದುಡುಕಬೇಡಿ. ಮುಖ್ಯವಾಗಿ ಮೇಷರಾಶಿ ಜಾಗ್ರತೆ. ಚಂದ್ರ ಬುಧನ್ ಸಾರ ಅಲ್ಲೊಂದು ಎಳಿಸುತ್ತೆ ನಾನಾ ಲೆಕ್ಕಾಚಾರಗಳು. ಆ ಬುಧನೂ ಕೂಡ ರಾಹು ಸಾರ, ನಿಮಗೂ ರಾಹುಗಾಗೋಲ್ಲ. ಅದೃಷ್ಟಕ್ಕೆ ರಾಹು ಗುರು ಸಾರ. ಕೆಟ್ಟ ಮೇಲೆ ಬುದ್ಧಿ ಬಂತು. ಸೊ ಜಾಗ್ರತೆ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಯಾರಾದ್ರೂ ನಿಮ್ಮನ್ನ ಪ್ರೊವೋಕ್ ಮಾಡಿ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಹುಷಾರು. ಎಲ್ಲೋ ಒಂದು ವ್ಯಾಪಾರ ಕಗ್ಗಂಟುಗಳಲ್ಲಿ. ವೃಷಭ ರಾಶಿ ಬ್ಯೂಟಿಫುಲ್ ಡೇ. ಚಂದ್ರ ಬುಧನ್ ಸಾರ, ಬುಧ ರಾಹು ಸಾರ, ಟೆಕ್ನಿಕಲ್ ಲೈನ್, ಗುಪ್ತಚರ ಇಲಾಖೆ ನೋಡಿ, ಲೋಕಾಯುಕ್ತ ದಾಳಿ ಅಂತ ಇನ್ನೊಂದು ಸರಿಯಾಗಿ ಮಾಡಿದರೆ ನಿತ್ಯ 1,000 ಕೋಟಿ ಸಿಗುತ್ತೆ ಮಕ್ಕಳೇ. ನಮ್ಮ ರಾಜ್ಯದ ಬೊಕ್ಕಸವನ್ನ ತುಂಬಿಸ್ಬೋದು. ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೊಂದು ಪವರ್ ಕೊಟ್ರೆ ಅರೆಸ್ಟ್, ಇಮಿಡಿಯೇಟ್ ಸಸ್ಪೆಂಡ್, ಎಲ್ಲ ಆಸ್ತಿ ಅವ್ರು ಬಂಧು ಬಳಗ, ಸ್ನೇಹಿತರು, ಆತ್ಮೀಯ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇರತಕ್ಕಂಥದ್ದೆಲ್ಲ ಸೀಸೆಟ್ ನಡೆಯುತ್ತೆ. ಅಂತ ಇಲಾಖೆಯಲ್ಲಿ ಇರೋರಿಗೆ ಭರ್ಜರಿ ಬೇಟೆ. ಅದೇನೋ ನಶೆ ಬರೋ ಅಣಬೆ ಮಾರ್ತಿದಾರಂತೆ. ಮೊನ್ನೆ ಒಂದು ಏರ್ಪೋರ್ಟ್ ಅಲ್ಲಿ ಕಸ್ಟಮ್ಸ್ ಅಲ್ಲಿ ಒಂದು 50-60 ಕೋಟಿ ಹಿಡಿದಿದ್ದಾರೆ ಅಂತ. ಯೋಚನೆ ಮಾಡಿ ನೋಡಿ. ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಹಿಡಿದ್ರೆ ಅದರ ಒಂದು ಲೆಕ್ಕವೇ ಬೇರೆ. ಗೋಲ್ಡ್ ನಡೆಯುತ್ತೆ ನೋಡಿ, ಸ್ಮಗ್ಲಿಂಗು. ನೆನ್ಪಿಟ್ಕೊಳ್ಳಿ ಮಕ್ಕಳು, ಶುಕ್ರ ನೀಚ. ತುಂಬಾ ಜನ ಕೇಳ್ತಿದ್ರಿ, ಗುರುಗಳೇ ಬಂಗಾರ ಬೆಲೆ ಏರುತ್ತಾ ಇಳಿಯುತ್ತಾ ಅಂತ. ಖಂಡಿತ ಇಳಿಯೋದಂತೂ ಇಲ್ಲ. ಹಬ್ಬಬ್ಬ ಅಂದ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಗ್ರಾಮ್ಗೆ ಇಳಿಬೋದು. ಒಂದು ಸ್ಟಾಗ್ನೆಂಟ್ ಇಲ್ಲ, ಮೇಲೆ ಕತ್ತೋದೆ. ನಮ್ಮ ಲೆಕ್ಕಾಚಾರ ಸರಿಯಾಗಿದ್ದರೆ 2027ಕ್ಕೆಲ್ಲ ಒಂದು ಬಿರುಗಾಳಿ ಇಡೀ ವಿಶ್ವವನ್ನ ವ್ಯಾಪಿಸುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಸ್ಟ್ರೈಟ್ ಅವೇ ಡಿಸಾಸ್ಟರ್. ಎಕಾನಮಿ, ಎಂತೆಂಥ ದೇಶಗಳ ಒಂದು ಆರ್ಥಿಕ ಸ್ಥಿತಿ ದೊಡ್ಡದಾಗಿ ಒಂದು ಬಲೂನ್ ಆಗಿ ಮಾಡಿಟ್ಕೊಂಡಿದ್ದಾರೆ, ಅದು ಒಡೆದೋಗುತ್ತೆ. ಅದರ ಪ್ರಭಾವ ಬಂಗಾರದ ಮೇಲೆ ಬೀಳುತ್ತೆ. ಆಲ್ರೆಡಿ ಎಲ್ಲಾ ದೇಶಗಳು ಬಂಗಾರವನ್ನ ಕೊಂಡ್ಕೊಂಡು ರಿಸರ್ವ್ ಮಾಡಿ ಇಟ್ಕೋತಿದ್ದಾರೆ. ನಮ್ಮ ರಿಸರ್ವ್ ಬ್ಯಾಂಕ್ ಕೂಡ. ಸೊ ಇಳಿಯೋ ಮಾತಿಲ್ಲ, ಸ್ಟಾಗ್ನೆಂಟ್ ಇರುತ್ತೆ. ಇನ್ನೂ ಒಂದು 10% ರೈಸ್ ಆಗ್ತಾ ಹೋಗುತ್ತೆ, ಇದು ನಿಶ್ಚಿತ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಮುಂದಿನ ವರ್ಷ ಅಂತ್ಯದ ಒಳಗಡೆ 2 ಲಕ್ಷಕ್ಕೂ ಬಂದು ತಲುಪಿದ್ರು ಕಮ್ಮಿ ಏನಿಲ್ಲ ಅಂತ ಹೇಳಬಲ್ಲೆ. ಬಂಗಾರ 2 ಲಕ್ಷಕ್ಕೆ ಬಂದು ನಿಲ್ಲುತ್ತದೆ ಅಂದ್ರೆ 10 ಗ್ರಾಮ್, 1 ಗ್ರಾಮ್ 20,000ಕ್ಕೆ ಅನ್ನೋ ಒಂದಿದು ನೋಡಿ. ಮಿಥುನ ರಾಶಿ ವಿಶೇಷವಾಗಿ ಚಂದ್ರ ಬುಧನ ಸಾರ, ಸರ್ವಿಸಿಂಗ್, ಟೆಕ್ನಿಕಲ್, ಎಡಿಟಿಂಗ್, ಡಿಸೈನಿಂಗ್, ಆರ್ಕಿಟೆಕ್ಚರಲ್ ಡಿಸೈನಿಂಗ್, ಸ್ಟ್ರಕ್ಚರಲ್ ಡಿಸೈನಿಂಗ್, IT ಡಿಸೈನಿಂಗ್, ಸೈಬರ್ ಕ್ರೈಮ್, ಹ್ಯಾಕಿಂಗ್, ಇಂಥ ಡಿಪಾರ್ಟ್ಮೆಂಟ್ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಚಂದ್ರ ಬುಧನ ಸಾರ, ಬುದ್ಧಿ ಉಪಯೋಗಿಸಿ ಮಾಡುವಂತ ಕೆಲಸ ಕಾರ್ಯಗಳು ಸ್ವಲ್ಪ ತಟಸ್ಥ ಅನ್ಸುತ್ತೆ. ನೀವು ತುಂಬಾ ಬುದ್ಧಿವಂತರಲ್ಲ ಕಡಗ ರಾಶಿ, ಹೃದಯವಂತರು ನೀವು. ನಿಮ್ ಕ್ಯಾಲ್ಕುಲೇಷನ್ಸ್ ನಿಮಗೆ ವರ್ಕ್ ಆಗೋಲ್ಲ. ಸೊ ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ಸೊ ಇವತ್ತು ನೀವು ಕೊಡುವ ಅಡ್ವೈಸ್ಗಳು ಇನ್ನೊಬ್ಬರಿಗೆ ಒಳಿತಾಗಿ ನಿಮಗೆ ಲಾಭ ತಂದುಕೊಡುತ್ತೆ. ಅಂತ ವೃತ್ತಿಗಳ ಕಡೆ ಗಮನ ಕೊಡಿ. ಇನ್ನು ಸಿಂಹ ರಾಶಿ ಚಂದ್ರ ಬುಧನ್ ಸಾರ, ಬುಧ ರಾಹು ಸಾರ, ರಾಹು ಗುರು ಸಾರ. ಓಡ್ತೀರಿ, ನೀವೇ ಓಡ್ಬೇಕು, ನೀವೇ ಎಳಿಬೇಕು, ನೀವೇ ಮಾಡಬೇಕು. ಬುದ್ಧಿ ಇನ್ನೆಲ್ಲೋ, ಮನಸ್ಸಿನೆಲ್ಲೋ ಆಗುತ್ತಾ. ಆದರೆ ಬುಧ ರಾಹು ಸಾರದಲ್ಲಿರೋದ್ರಿಂದ ಧೈರ್ಯವಾಗಿ ಹೋಗಿ. ಏನು ವೃತ್ತಿ ಮಾಡ್ತಿದ್ದೀರೋ ಅದರಲ್ಲೇ ಇನ್ನಷ್ಟು ಪಕ್ವತೆ, ಇನ್ನಷ್ಟು
ಒಂದು ವಿಚಾರಿಸಿ ತಿಳ್ಕೊಂಡು ಹೆಜ್ಜೆ ಇಡಿ, ಆತುರ ಪಡಬೇಡಿ. ಚಂದ್ರ ಬುಧನ ಸಾರದಲ್ಲಿದ್ದಾಗ ಆತುರ ಮಾಡ್ಬಿಡೋಣ, ಹೋಗ್ಬಿಡೋಣ, ನೋಡ್ಬಿಡೋಣ ಅನ್ನತಕ್ಕಂಥದ್ದು ಆಗುತ್ತೆ. ಈ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಬುಧನ ಸಾರ, ಲಾಭದಲ್ಲಿ ಚಂದ್ರ ತುಂಬ ಚೆನ್ನಾಗಿರತಕ್ಕಂಥದ್ದು. ಸರ್ವಿಸ್ ಓರಿಯೆಂಟೆಡ್ ಕೆಲಸ, ಲೀಗಲ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಫಂಡಿಂಗ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅದ್ಭುತವಾಗಿರತಕ್ಕಂಥ ಒಂದು ದಿನ. ಸ್ವಲ್ಪ ಒತ್ತಡ ಓಡಾಟದಲ್ಲಿ, ಮಿಕ್ಕಂತೆ ದೋಷಗಳೇನೂ ಇಲ್ಲ. ತುಲಾ ರಾಶಿ, ಬುಧ ನಿಮ್ಮನೇಲೇ ಇದ್ದಾನೆ ಮಗು. ಚಂದ್ರ ಬುಧನ್ ಸಾರ ಅದು ತಲೆ ಕೆಡಿಸುತ್ತೆ. ಇರೋ ಕೆಲಸದಲ್ಲಿ ಬಿಟ್ಟು ಇನ್ನೊಂದು ಬೇರೆ ಏನೋ ಮಾಡೋಣ, ಬೇರೆ ಅಡಿಷನಲ್ ಇನ್ಕಮ್ ಮಾಡ್ಕೊಳ್ಳೋಣ, ಅಡಿಷನಲ್ ವ್ಯವಹಾರ ಮಾಡೋಣ. ಒಂದರಲ್ಲಿ ಪಕ್ವತೆ ಪಡೀರಿ, ಒಂದರಲ್ಲಿ ಸ್ಟೇ, ಒಂದು ಟ್ರ್ಯಾಕ್. ಬೈಕ್ ರೇಸು ಮಾಡ್ತಾನೆ, ಕಾರ್ ರೇಸು ಮಾಡ್ತಾನೆ, ಬಸ್ ರೇಸು ಮಾಡ್ತಾನೆ, ಟ್ರ್ಯಾಕ್ಟರ್ ರೇಸು ಮಾಡ್ತಾನೆ, ಕಂಬಳದ ರೇಸು ಮಾಡ್ತಾನೆ. ಆಗಲ್ಲ, ಒಂದರಲ್ಲಿ ನಿಂತುಕೊಳ್ಳಿ, ಗೆಲುವು ನಿಮ್ಮದಾಗತಕ್ಕಂಥದ್ದು ತುಲಾರಾಶಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ, ಬುಧ 12ನೇ ಮನೆ. ಒಂದ್ ರೀತಿ ವ್ಯವಹಾರ, ಹಣಕಾಸು, ಓಡಾಟ, ಸುತ್ತಾಟ, ಲಾಭಾಧಿಪತಿ 12, ಅಷ್ಟಮಾಧಿಪತಿ 12. ಒಂಥರ ವಿಪರೀತ ರಾಜಯೋಗ, ವಿಪರೀತ ಖರ್ಚುಗಳು, ವಿಪರೀತ ಲಾಭಗಳು ಆಗತಕ್ಕಂಥ ಒಂದು ಭಾವವಿರುತ್ತದೆ. ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ಇವುಗಳಲ್ಲಿ ಒಂದ್ ಸ್ವಲ್ಪ ಒದ್ದಾಟ ಇರುತ್ತೆ. ತುಂಬಾ ಕನ್ಫ್ಯೂಷನ್ ಆಗ್ಬೇಡಿ, ಕನ್ಫ್ಯೂಷನ್ ಆಗೋ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತು. ಇನ್ನು ಧನುಸು ರಾಶಿ, ಚಂದ್ರ ಅಷ್ಟಮದಲ್ಲಿ ಬಾಧಕಾಧಿಪತಿಯ ಪ್ರಭಾವದಲ್ಲಿದ್ದು, ಬಾಧಕಾಧಿಪತಿ ಪ್ರಬಲವಾಗಿರೋದ್ರಿಂದ ಸ್ಟೇ ಬ್ಯಾಕ್. ನೀವು ಆತರ ಪಟ್ಬಿಡ್ತೀರಿ, ದುಡುಕು ಪಟ್ಬಿಡ್ತೀರಿ. ಎಚ್ಚರಿಕೆ. ಕನ್ಸಲ್ಟೆಂಟ್ ಆಗಿದ್ದೀರಾ, ಎಜುಕೇಶನಲ್ ಕನ್ಸಲ್ಟೆಂಟ್, ಸರ್ವಿಸ್ ಓರಿಯೆಂಟೆಡ್ ಕನ್ಸಲ್ಟೆಂಟ್, ಹೌಸ್ ಕೀಪಿಂಗ್, ಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮಕರ ರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಸಾರ, ಬುಧ ದಶಮದಲ್ಲಿದ್ದು ಕುಜನ ಜೊತೆ ಇರೋದ್ರಿಂದ ಆಟೋಮೊಬೈಲ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಇಂಡಸ್ಟ್ರಿ, ಫಾರೆಸ್ಟ್ ಇಂಡಸ್ಟ್ರಿ, ಟೆಕ್ನಿಕಲ್ ಇಂಡಸ್ಟ್ರಿ, ಮಾಧ್ಯಮ ಇಂಡಸ್ಟ್ರಿ, ಗುಪ್ತಚರ ಇಲಾಖೆ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ಸರ್ವಿಸ್ ಓರಿಯೆಂಟೆಡ್, ಕ್ಯಾಮ್ರಾ ರಿಪೇರಿ, ಕಂಪ್ಯೂಟರ್ ರಿಪೇರಿ, ಲ್ಯಾಪ್ಟಾಪ್ ರಿಪೇರಿ, ಇಂತಹ ಒಂದು IT ರಿಲೇಟೆಡ್, ಹಾರ್ಡ್ವೇರ್ ರಿಲೇಟೆಡ್, ನೆಟ್ವರ್ಕಿಂಗ್ ರಿಲೇಟೆಡ್ ವೃತ್ತಿ ಉದ್ಯೋಗ ಕೂಡ ಅದ್ಭುತ ಪ್ರಗತಿ. ಕುಂಭರಾಶಿ, ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ನಿಮಗೆ ಭಾಗ್ಯದಲ್ಲಿದ್ದಾನೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವಿಪರೀತ ಬುದ್ಧಿ, ವಿಪರೀತ ಓಡಾಟ, ಸ್ವಲ್ಪ ಸ್ಟ್ರೆಸ್ ಮಾಡಿಸ್ತಕ್ಕಂಥದ್ದಾದರೂ ತೊಂದರೆಗಳೇನೂ ಇಲ್ಲ. ನಿಧಾನ, ಒಂದೊಂದೇ ಹೆಜ್ಜೆ ಇಡಿ. ಬುಧನ ಪ್ರಭಾವ ಸ್ವಲ್ಪ ನಾಲ್ಗೆಲಿ ಉಕ್ಕು ಬಿಡೋದು, ಪಿತ್ತ ಜಾಸ್ತಿ ಆಗತಕ್ಕಂಥದ್ದು, ಹೆಡ್ಡೇಕು ಜಾಸ್ತಿ ಆಗ್ತಕ್ಕಂಥದ್ದು, ಮೈಗ್ರೇನು, ಸೈನಸ್ಸು, ಸ್ವಲ್ಪ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ, ನರ್ವಸ್ ಪ್ರಾಬ್ಲಮ್, ಸ್ವಲ್ಪ ಮೊಳಕೆ ಕಾಳು ತಿನ್ನಿ. ಸ್ವಲ್ಪ ವಿಶೇಷವಾಗಿ ಕೆಲವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬರಲ್ಲ, ಆಗೋರು ಚೆನ್ನಾಗಿ ಹಸಿ ಈರುಳ್ಳಿ ಸ್ವಲ್ಪ ಊಟದಲ್ಲಿ ಬಳಸ್ತಕ್ಕಂಥದ್ದು ಮಾಡಿ. ಮೊಸರು, ಮಜ್ಜಿಗೆ ವ್ಯರ್ಥ, ಊಟದ ಕಡೆ ಗಮನವಿರಲಿ. ಮಿಕ್ಕಂತೆ ವೃತ್ತಿ ಉದ್ಯೋಗದಲ್ಲಿ ದೋಷವಿಲ್ಲ. ಮೀನರಾಶಿ, ಪಂಚಮದಲ್ಲಿ ಚಂದ್ರ ಬ್ಯೂಟಿಫುಲ್, ಬಟ್ ಬುಧನ ಸಾರ. ಅದೃಷ್ಟಕ್ಕೆ ಬುಧ ರಾಹು ಸಾರ, ಅಷ್ಟಮದಲ್ಲಿದ್ದಾನೆ. ಗುಪ್ತ ನಿಧಿ, ಕಂಡುಹಿಡಿಯೋದು, ಸೈಂಟಿಸ್ಟು, ಈ ಒಂದು ಲ್ಯಾಬ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಷಿನರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಗುಪ್ತಚರ ಇಲಾಖೆ, ಸೈಬರು, ಹ್ಯಾಕಿಂಗು, ಈ ಅಕೌಂಟ್ಸ್ ಅಲ್ಲಿ CA, ಆ ಒಂದು ಇನ್ನೊಬ್ಬರ ತಪ್ಪು ಒಪ್ಪು ಲೆಕ್ಕಗಳನ್ನ ಕಂಡುಹಿಡಿಯತಕ್ಕಂಥ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.